ಎಂತಿ ಮೇಲೆ ಆಣೆ ಇಕ್ಬಿಟ್ಟು ಯಮ್ಮ 3 ದಿನ ಇಲ್ಲೇ ಇದ್ದೆ ಕಣೆ ನಾನು ಅಂತ ಹೇಳ್ತಾವ್ರೆ. ಎಂತಿನೂ ಕೇಳ್ತಾವ್ರೆ ಏನಾಯ್ತು ಅನ್ಬಿಟ್ಟು. ನೀವೆಲ್ಲ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಲ್ಲ, ಅವತ್ತು ನಿಮ್ ಯಜಮಾನ ನಾನು ಕರೆದಿದ್ದು ನಿಜ, ಅವ್ರ ಮನೆಗೆ ಬಂದಿದ್ದು ನಿಜ, ನನ್ನ ಹತ್ರ ತಪ್ಪಾಗಿ ನಡ್ಕೊಂಡಿದ್ದು ನಿಜ, ಅವ್ರ ಎಲಗೆ ಮೇಲೆ ಕಾಲಿಟ್ಟಿದ್ದು ನಿಜ, ಆ ಕರ್ಟನ್ ಎಳೆದಿದ್ದು ನಿಜ, ಆ ಕರ್ಟನ್ ಇರೋ ರಾಡು ಅವ್ರ ಬುಡ್ಡೆಗೆ ಬಿದ್ದಿದ್ದು ನಿಜ, ಅವ್ರಿಲ್ಲೇ ತಲೆ ತಿರುಗಿ ಬಿದ್ದಿದ್ದು ನಿಜ, ಸತ್ತೋಗೋರೆ ಅಂತೇಳಿ ಅವ್ರನ್ನ ಇಲ್ಲಿ ಇಟ್ಕೊಂಡಿದ್ದೆ, ಯಾವುದೇ ಕಾರಣಕ್ಕೂ ಅವ್ರನ್ನ ನಾನು ಇಲ್ಲಿ ಇಟ್ಕೊಂಡಿಲ್ಲ, ನಾನು ಅಂತವಳು ಅಲ್ಲ ಅಂತ ಅಮ್ಮ ಹೇಳ್ತಾವ್ರೆ. ಎಲ್ಲರೂ ಸೈಲೆಂಟ್ ಆಗಿ ಅಮ್ಮನ್ ನೋಡ್ತಾವ್ರೆ. ಇದನ್ನ ನಾನು ಹೇಳಿದ್ರು ಈ ಏರಲ್ಲಿರೋರು ಯಾರು ನಂಬಲ್ಲ. ಯಾಕಂದ್ರೆ ನಾನು ಒಂಥರ ಹುಡುಗಿ ಅಂತಾನೆ ನೀವು ಅನ್ಕೊಂಡಿದ್ದೀರಾ. ನನಗೂ ಮನಸ್ಸೈತೆ, ನನಗೂ ಮಾನ ಮರ್ಯಾದೆ ಐತೆ. ಈ ಸ್ಲೀವ್ಲೆಸ್ ಜಾಕೆಟ್ ಅಲ್ಲಿ ಅಂತದೇನೈತೆ, ಇದು ಹಾಕಿದ ತಕ್ಷಣ ನಾನು ಕೆಟ್ಟವಳು ಅಂತ ನೀವೆಲ್ಲ ಅನ್ಕೊಂಡ್ಬಿಟ್ರಿ ಅಂತ ಆ ಗುಪ್ತಾ ಅಂಕಲ್ ಇಂತಿ ತರ ಹೇಳ್ತಾರೆ. ಅವರೇ ಒಂಥರ ತಲೆ ಬೊಗ್ಗಿಸ್ಕೊಂಡ್ಬಿಡ್ತಾರೆ. ಈ ಕಡೆ ಇಬ್ರು ಮಕ್ಕಳು ಸ್ವಲ್ಪ ಕಣ್ಣಲ್ಲಿ ನೀರ್ ಹಾಕೋತಾರೆ. ಆದ್ರೆ ಗುಪ್ತಾ ಅಂಕಲ್ಗೆ ಈ ಅಮ್ಮ ಹೇಳಿದ್ದು ಅರ್ಥ ಆಗಿಲ್ಲ ಸರಿಯಾಗಿ. ನೀವ್ 3 ಜನಕ್ಕೂ ಮಾನ ಮರ್ಯಾದೆ ಇಲ್ಲ ಕಣೆ, ಒಂದ್ ಗಂಡಸನ್ನ ಕರೆದಿ ಮನೇಲಿ ಹಿಂಗೆ ಮಸಾಜ್ ಮಾಡ್ತಾರಲ್ಲ, ಇದನ್ನ ಊರವ್ರಿಗೆಲ್ಲ ಹೇಳ್ತೀನಿ ಅಂತ ಗುಪ್ತಾ ಅಂಕಲ್ ತಿರ್ಗ